ಹಲೋ ಗೈಸ್, ಪರ್ಸ್ನಲ್ ಲೋನ್ ತಗೋಬೇಕು ಅಂದ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ 3 ಬೆಸ್ಟ್ ಅಪ್ಲಿಕೇಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ಸ್ಗಳಿಂದ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಾನೆ ನಿಮ್ಮ ಮನೆಯಲ್ಲೇ ಕುಳಿತು ಯಾವುದೇ ಪೇಪರ್ ವರ್ಕ್ ಇಲ್ಲದೇ ಇನ್ಸ್ಟಂಟಾಗಿ ಅಪ್ಲೈ ಮಾಡ್ಕೊಂಡು ತೊಗೊಬೋದು. ಸೊ ಆ ಒಂದು ಅಪ್ಲಿಕೇಶನ್ಸ್ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅಂತಂದ್ಬಿಟ್ಟು ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಚಾರ್ಜಸ್ ಆಗಿರ್ಬೋದು, ಟೆನ್ಯೂರ್ ಆಗಿರ್ಬೋದು, ಮತ್ತು ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಎಲ್ಲ ಟ್ರಿಕ್ಕನ್ನು ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಗೈಸ್. ಮೊದಲೇದಾಗಿ ನಾನು ಪ್ಲೇ ಸ್ಟೋರ್ ಮೇಲೆ ಬರ್ತೀನಿ. ನೋಡ್ತಾ ಇರ್ಬೋದು, ಮೊದಲೇ ಅಪ್ಲಿಕೇಶನ್ ಬರ್ತಾ ಇರೋದು ಟ್ರೂ ಬ್ಯಾಲೆನ್ಸ್ ಅಂತ. ಟ್ರೂ ಬ್ಯಾಲೆನ್ಸ್ ಮೇಲೆ ನಾನು ಆಲ್ರೆಡಿ 2 ವಿಡಿಯೋನ ಮಾಡಿದ್ದೀನಿ ಗೈಸ್. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಟ್ರೂ ಬ್ಯಾಲೆನ್ಸಿಂದ ನೀವು ಇನ್ಸ್ಟಂಟ್ ಆಗಿ 50,000ವರೆಗಿನ ಲೋನನ್ನು ತೊಗೊಬೋದು. ಈ ಒಂದು ಅಪ್ಲಿಕೇಶನ್ ಮೇಲೆ 4.3 ರೇಟಿಂಗ್ ಇದೆ. 7,66,000 ರಿವ್ಯೂಸ್ ಇದಾವೆ. ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಅಂದರೆ 1 ಕೋಟಿ ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ. ಇದು ಇನ್ಸ್ಟಂಟ್ ಆಗಿ ನಿಮಗೆ 50,000ವರೆಗಿನ ಲೋನನ್ನು ಕೊಡುತ್ತೆ ಗೈಸ್. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನೋಡಿ ಅಪ್ಲೈನ ಮಾಡ್ಕೊಳ್ಳಿ. ಸೊ ನೋಡಿ, ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಕೆಳಗಡೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ ತೊಗೊಳ್ಳೋ ಮುಂಚೆ ಆ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ ಆಗಿರಬೇಕು, ಹಾಗೆ NBFC ಆ್ಯಪ್ ಆಗಿರಬೇಕು ಗೈಸ್. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. RBI ರಿಜಿಸ್ಟರ್ಡ್ ಹಾಗೆ NBFC ಆ್ಯಪ್ಗಳು ಯಾವಿರ್ತವೆ ನೋಡಿ, ಆ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಮಾತ್ರ ಲೋನ್ ತೊಗೋಬೇಕು. ಬೇರೆ ಅಪ್ಲಿಕೇಶನ್ಸ್, ಫೇಕ್ ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಲೋನ್ ತೊಗೊಂಡ್ರೆ ಮತ್ತೆ ನೀವು ಭಾಳಷ್ಟು ಫೇಸ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನೋಡ್ತಾ ಇರ್ಬೋದು, 10,000 ನೀವೇನಾದರೂ ತೊಗೊಂಡ್ರೆ 90 ದಿನಗಳವರೆಗೆ ಇಲ್ಲಿ 5% ಇಲ್ಲಿ ಪರ್ ಮಂತ್ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಚಾರ್ಜ್ ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸ್ 3% ಅನ್ನು ತೊಗೊತಾ ಇದ್ದಾರೆ ಗೈಸ್. ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತಂದರೆ 1,500 ರೂಪಾಯಿ ಇಂಟ್ರೆಸ್ಟನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಗೈಸ್. ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೊಗೊಳುತ್ತೆ, ಬಟ್ ಆದರೆ ಚೆನ್ನಾಗೇ ಇಲ್ಲಿ ಲೋನನ್ನು ಪ್ರೊವೈಡ್ ಮಾಡುತ್ತೆ ಗೈಸ್. 50,000ವರೆಗಿನ ಇನ್ಸ್ಟಂಟ್ ಆಗಿರೋ ಲೋನನ್ನು ಕೊಡುತ್ತೆ. ಸೊ ನೆಕ್ಸ್ಟ್ 100% ಪೇಪರ್ಲೆಸ್ ಆಗಿರುತ್ತೆ. 24x ಆಕ್ಸೆಸ್ ಇರುತ್ತೆ ಗೈಸ್. ನೀವು ಒನ್ ಟೈಮ್ ಆಗಿ ನೀವು ಅಪ್ರೂವಲ್ ಅನ್ನ ಮಾಡ್ಕೊಂಡ್ರೆ ಆ ಒಂದು ಲೋನ್ ಅಮೌಂಟ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗಾದರೂ ತಗೊಬಹುದು. ಸೊ ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಲೋ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಇಲ್ಲಿ ಲಾಂಗರ್ ಟೆನ್ಯೂರ್ ಅನ್ನ ಕೊಡ್ತಾ ಇದ್ದಾರೆ ಗೈಸ್. ಸೊ ಮಿನಿಮಮ್ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ 2 ಟೈಪ್ ಲೋನ್ ಸಿಗುತ್ತೆ. ಒಂದು ಕ್ಯಾಶ್ ಲೋನ್ ಮತ್ತು ಲೆವೆಲ್ ಅಪ್ ಲೋನ್ ಅಂತ ಇರುತ್ತೆ. ಸೊ ಲೆವೆಲ್ ಅಪ್ ಲೋನ್ ಅಂತ 1 ಲಕ್ಷದವರೆಗೆ ಕೊಡ್ತಾರೆ ಗೈಸ್. ಸೊ ನೋಡ್ಕೊಳ್ಳಿ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಂಟ್ ಆಗಿ ಲೋನ್ ಕೊಡುತ್ತೆ. ಸೊ ಅದ್ರ ಸಲುವಾಗೇ ಇದು ನಿಮಗೆ ರೆಕಮೆಂಡನ್ನು ನಾನು ಮಾಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಇರುತ್ತೆ, ವಿಡಿಯೋ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಅಪ್ಲೈ ಕೂಡ ಮಾಡ್ಕೊಳ್ಳಿ ಗೈಸ್. ಓಕೆ, ನೆಕ್ಸ್ಟ್ ಬರ್ತಾ ಇರೋದು ಕ್ಯಾಶಿ ಲೋನ್ ಅಂತ. ಸೊ ನಾನು ರೀಸೆಂಟಾಗಿ ಈ ಒಂದು ಅಪ್ಲಿಕೇಶನ್ ಮೇಲೆ ವಿಡಿಯೋನ ಮಾಡಿದ್ದೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನನಗೆ ಇನ್ಸ್ಟಂಟ್ ಆಗಿ 90,000ವರೆಗಿನ ಲೋನನ್ನು ಅಪ್ರೂವಲ್ ಕೊಟ್ಟಿದೆ. ಸೊ ನಾನು ಕೂಡ ಈ ಒಂದು ಅಪ್ಲಿಕೇಶನಿಂದ ತೊಗೊಬೇಕು ಅಂದ್ಕೊಂಡಿದ್ದೀನಿ. 4.3 ರೇಟಿಂಗ್ ಇದೆ. 1,52,000 ರಿವ್ಯೂ ಇದೆ ಗೈಸ್. ಹಾಗೆ 50 ಲಕ್ಷ ಡೌನ್ಲೋಡ್ಸ್ ಕೂಡ ಆಗಿದೆ. ಸೊ ಒಂದು ಪಾಪ್ಯುಲರ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಕ್ಯಾಶಿ ಅಪ್ಲಿಕೇಶನ್. ಇದು ಕೂಡ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಸೊ ಇದು ಒಂದು ಸರ್ಟಿಫೈಡ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ 3 ಲಕ್ಷದವರೆಗಿನ ಲೋನ್ ಸಿಗುತ್ತೆ. ಇಲ್ಲಿ ಏಜ್ ನಿಮ್ದು 21 ವರ್ಷದಿಂದ 60 ವರ್ಷದ ಒಳಗಿರಬೇಕಾಗುತ್ತೆ. ಸೊ ಈ ಒಂದು 3 ಅಪ್ಲಿಕೇಶನ್ಸ್ಗಳಲ್ಲಿ ಇದೇ ಒಂದು ಕ್ರೈಟೇರಿಯಾ ಇದೆ. 21 ವರ್ಷ ಇರಬೇಕಾಗುತ್ತೆ, 60 ವರ್ಷದ ಒಳಗಿರಬೇಕಾಗುತ್ತೆ ನಿಮ್ಮ ಏಜು. ಇಲ್ಲಿ ನಿಮ್ಮ ಇನ್ಕಮ್ ಅನ್ನೋದು ಇರಬೇಕಾಗುತ್ತೆ ಗೈಸ್. ನೀವೇನಾದರೂ ದುಡಿತಾ ಇರಬೇಕು, ದುಡಿಯೋರಿಗೆ ಮಾತ್ರ ಈ ಅಪ್ಲಿಕೇಶನ್ಸ್ಗಳು ಲೋನ್ ಕೊಡ್ತವೆ. ಸೊ ನೆಕ್ಸ್ಟು ಇಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಇಡಬೇಕಾಗುತ್ತೆ. ಸಿವಿಲ್ ಸ್ಕೋರ್ ಇಲ್ದೇ ಯಾವ ಒಂದು ಅಪ್ಲಿಕೇಶನ್ಸ್ ಕೂಡ ನಿಮಗೆ ಲೋನ್ ಅನ್ನೋದು ಕೊಡಲ್ಲ. ಸೊ 700+ ನಿಮ್ಮದು ಸಿವಿಲ್ ಸ್ಕೋರ್ ಇತ್ತು ಅಂತಂದರೆ ಚೆನ್ನಾಗೆ ಲೋನ್ ಅಮೌಂಟ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ಬಟ್ ಕ್ಯಾಶಿ ಅಪ್ಲಿಕೇಶನಲ್ಲಿ ನನಗನ್ಸಲ್ಲ ಇದು ಸಿವಿಲ್ ನೋಡುತ್ತೆ ಅಂತಂದ್ಬಿಟ್ಟು. ನಿಮ್ಮ ಇನ್ಕಮ್ ಇಲ್ಲಿ ಜಾಸ್ತಿ ಹಾಕಿದರೆ ನಿಮಗೆ ಚೆನ್ನಾಗೇ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಸಿಗುತ್ತೆ. ನಂತರ ಈ ಒಂದು ಅಪ್ಲಿಕೇಶನಲ್ಲಿ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ನಂತರ ಸೊ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಈ ಒಂದು ಅಪ್ಲಿಕೇಶನ್ ಕೇಳುತ್ತೆ ಗೈಸ್. ಸೊ ಅದನ್ನು ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಎಲ್ಲದು ಡಿಜಿಟಲ್ ಪ್ರೊಸೆಸ್ ಆಗಿ ಆಗುತ್ತೆ ಗೈಸ್. ಸೊ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋ ಕಾಸ್ಟ್ ಇರುತ್ತೆ. ಇಲ್ಲಿ ಬಹಳ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಕ್ರೆಡಿಟ್ ಲಿಮಿಟನ್ನು ಕೊಡುತ್ತೆ. ಅದನ್ನು ನೀವು ನಂತರ ಶಾಪಿಂಗ್ಗೋಸ್ಕರನೂ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಎಲ್ಲಾದರೂ ನೀವು ಮರ್ಚೆಂಟ್ಸಲ್ಲಿ ಪೇ ಮಾಡ್ತೀರಾ ಅಂತಂದರೆ ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಒಂದು ಅಮೌಂಟನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ಕೂಡ ವಿಡ್ರಾ ಮಾಡ್ಕೋಬೋದು. ಬಟ್ ಇದು ಕ್ರೆಡಿಟ್ ಲಿಮಿಟ್ ಆಗಿ ಸಿಗುತ್ತೆ ಗೈಸ್. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಗೈಸ್, ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಅಪ್ಲೈ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಅಪ್ಲೈ ಮಾಡ್ಕೋಬೋದು ಗೈಸ್. ನೆಕ್ಸ್ಟ್ ಅಪ್ಲಿಕೇಶನ್ ಬರ್ತಾ ಇರೋದು ಸ್ಮಾರ್ಟ್ ಕಾಯಿನ್ ಅಂತ. ಸೊ ಸ್ಮಾರ್ಟ್ ಕಾಯಿನ್ ಮೇಲೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಗೈಸ್. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸ್ಮಾರ್ಟ್ ಕಾಯಿನ್ ಕೂಡ ಒಂದು ಒಳ್ಳೆ ಅಪ್ಲಿಕೇಶನ್. ಇದು ಸ್ಟೂಡೆಂಟ್ ಅವ್ರಿಗೆ ಸ್ವಲ್ಪ ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಹಳ ಕಡಿಮೆ ಇರುತ್ತೆ. ನಂತರ 4.4 ರೇಟಿಂಗ್ ಇದೆ. ಹಾಗೆ 50 ಲಕ್ಷ ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ ಗೈಸ್. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಕಡಿಮೆ ಲೋನ್ ಅಮೌಂಟ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಗೈಸ್. ನಾನು ಮೊದಲು ಹೇಳಿರೋ 2 ಅಪ್ಲಿಕೇಶನಲ್ಲಿ
ಇನ್ಸ್ಟಂಟಾಗಿ ದೊಡ್ಡ ಅಮೌಂಟ್ ಸಿಗುತ್ತೆ. ಬಟ್ ಸ್ಮಾರ್ಟ್ ಕಾಯಿನಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಸೊ ಆ ಒಂದು ಬೆನಿಫಿಟನ್ನು ಈ ಒಂದು ಅಪ್ಲಿಕೇಶನ್ ಕೊಡ್ತಾ ಇದೆ. ನಂತರ ಇಲ್ಲಿ 40,000ವರೆಗಿನ ನೀವು ಲೋನ್ ತೊಗೊಬೋದು. 12 ತಿಂಗಳವರೆಗೆ ಕೂಡ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 750 ರೂಪಾಯಿ ಇಲ್ಲಿ ಪ್ರೊಸೆಸಿಂಗ್ ಫೀಸನ್ನು ಚಾರ್ಜ್ ಮಾಡಿದರೆ 12 ತಿಂಗಳಿಗೆ 4,925 ರೂಪಾಯಿ ನಿಮ್ಮದು ಪರ್ ಮಂತ್ EMI ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. 22% ಪರ್ ಆ್ಯನಮಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು 45,678 ರೂಪಾಯಿ ನೀವು ಒಳ್ಳೆ ರೀಪೇ ಮಾಡಬೇಕಾಗುತ್ತೆ. ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಸ್ಮಾರ್ಟ್ ಕಾಯಿನ್ ಕೂಡ. ಸೊ ನೋಡಿ, ಇದು ಕೂಡ RBI ರಿಜಿಸ್ಟರ್ಡ್ NBFC ಆಗಿದೆ. ಸೊ ನೀವೇನಾದರೂ ಅಪ್ಲೈ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೋಡಿ ಗೈಸ್, ಲಾಸ್ಟ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನಿಮಗೆ ನೀಡಿದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಹೌದು, ನಮ್ಮ ಮನೇಲಿ ಕಷ್ಟ ಇದೆ, ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತಂದರೆ ಮಾತ್ರನೇ ಲೋನ್ ಅಪ್ಲಿಕೇಶನ್ಸ್ಗಳಲ್ಲಿ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅಪ್ಲೈ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ದೊಡ್ಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಬ್ಯಾಂಕಿಂತ ಲೋನ್ ತೊಗೊಳ್ಳಿ ಗೈಸ್. ಯಾವ ರೀತಿ ಬ್ಯಾಂಕಿಂತ ಲೋನ್ ತೊಗೋಬೇಕು ಅಂತಂದ್ಬಿಟ್ಟು ನಾವು ವಿಡಿಯೋನ ಮಾಡಿದ್ದೀನಿ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಡಿ. ದೊಡ್ಡ ಅಮೌಂಟ್ ಬೇಕಿತ್ತು ಅಂತಂದರೆ ಬ್ಯಾಂಕ್ನಲ್ಲಿ ಮಾತ್ರ ತೊಗೊಳ್ಳಿ. ಈ ಒಂದು ಅಪ್ಲಿಕೇಶನ್ಸಲ್ಲಿ ನೀವು ತೊಗೊಳ್ತೀರಾ ಅಂತಂದರೆ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಡಿ, ನಾನು ಈ ಒಂದು ಚಾನಲಲ್ಲಿ ನಿಮಗೆ ಹೇಳುವಂಥ ಅಪ್ಲಿಕೇಶನ್ಸ್ಗಳೆಲ್ಲ ಜೆನ್ಯೂನ್ ಇರ್ತವೆ. RBI ರಿಜಿಸ್ಟರ್ಡ್ NBFC ಆ್ಯಪ್ಗಳನ್ನು ಮಾತ್ರ ಈ ಒಂದು ಚಾನಲಲ್ಲಿ ನಾನು ನಿಮಗೋಸ್ಕರ ತರ್ತೀನಿ ಆ್ಯಂಡ್ ರಿವ್ಯೂವನ್ನು ಮಾಡ್ತೀನಿ ಗೈಸ್. ನಾವು ಯಾವುದೇ ಲೋನನ್ನು ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಬಹಳಷ್ಟು ಸ್ಕ್ಯಾಮರ್ಸ್ಗಳಿರ್ತಾರೆ. ಅವ್ರು ಏನು ಮಾಡ್ತಾರೆ, ನಿಮಗೆ ಮೊದಲೇದಾಗಿ ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ಕೇಳ್ತಾರೆ. ಅಂಥವ್ರಿಂದ ನೀವು ಭಾಳಷ್ಟು ಎಚ್ಚರವಾಗಿರಬೇಕಾಗುತ್ತೆ. ಆ್ಯಂಡ್ ಇಂಥ ಅಪ್ಲಿಕೇಶನ್ಸ್ಗಳು ಕೂಡ ಬಹಳಷ್ಟು ಫೇಕ್ ಇರ್ತವೆ ಗೈಸ್. ಫೇಕ್ ಮಾಡಿ ನಿಮಗೆ ದುಡ್ಡನ್ನು ಕೇಳ್ತಾರೆ. ಅಂಥ ಅಪ್ಲಿಕೇಶನ್ಸ್ಗಳಲ್ಲಿ ಮಾತ್ರ ನೀವು ಲೋನ್ ತೊಗೋಬಾರ್ದು. ಆ್ಯಂಡ್ ಅಂಥ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ಗೈಸ್. ಓಕೆ, ಅದರಿಂದ ದೊಡ್ಡ ಜಾಲವೇ ಇರುತ್ತೆ. ಸೊ ದೊಡ್ಡ ಸ್ಕ್ಯಾಮರ್ಸ್ಗಳು ಹಿಂದೆ ಕುಂತಿರ್ತಾರೆ, ಹ್ಯಾಕರ್ಸ್ಗಳು ಕುಂತಿರ್ತಾರೆ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡು ಒಂದು ಒಳ್ಳೆ ಅಪ್ಲಿಕೇಶನ್ಸ್ಗಳಲ್ಲಿ, ಜೆನ್ಯೂನ್ ಅಪ್ಲಿಕೇಶನ್ಸ್ಗಳಲ್ಲಿ ಮಾತ್ರ ಲೋನ್ ತೊಗೊಳ್ಳಿ. ಬೇರೆ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಲೋನ್ ತೊಗೊಳ್ತೀರಾ ಅಂತಂದರೆ ಅಲ್ಲಿ ಹರಾಸ್ಮೆಂಟನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಎಚ್ಚರವಾಗಿ ನೀವು ಲೋನನ್ನು ತೊಗೊಳ್ಳಿ. ಓಕೆ, ಸೊ ಗೈಸ್, ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.